ಶಾಸ್ತ್ರಿಗಳೇ ಒಬ್ರು ಕಾಲರ್ ರೆಡಿ ಇದ್ದಾರೆ. ಅಪರ್ಣಾ ದೇವಿ ಹಾವೇರಿಯಿಂದ. ಅಪರ್ಣಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವರು ಹುಟ್ಟಿದ ದಿನಾಂಕ ತಿಳಿಸಿ. ಡಿಸೆಂಬರ್ 18. ಡಿಸೆಂಬರ್ 15. 18 ಮ್ಯಾಮ್. 18. ಹುಟ್ಟಿದ ಸಮಯ 2012 ಇಸ್ವಿ. ಹಾ. ಬೆಳಗ್ಗೆ 11:25. ಬೆಳಗ್ಗೆ 11:25. ಹೌದು. ಸರಿ, ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಗುರುಗಳೇ. ಅಪರ್ಣಾ ದೇವಿ ಅವರೇ ನಮಸ್ಕಾರ. ಗುರುಗಳೇ, ಮಗಳ ಭವಿಷ್ಯ ಹೇಗಿದೆ? ಮುಂದೆ ಏನು ಓದಿಸ್ಬೇಕು ಅವಳಿಗೆ? ಆಯಿತು, ನೋಡೋಣ. ನೋಡಿ, ಇದು ಕುಂಭ ಲಗ್ನವಾಗಿದೆ. ಲಗ್ನದಿಂದ ಯಾರು ವಿದ್ಯಾ ಅಧಿಪತಿಯೋ ಆತ ಕೇತು ಯುಕ್ತನಾಗಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಗುರುಸ್ಮರಣೆ, ಗಣಪತಿ ಸ್ಮರಣೆ, ಗುರು ಗಣಪತಿಯರ ಸ್ಮರಣೆ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ. ಅವರ ವಿದ್ಯೆಯಲ್ಲಿ ಒಳ್ಳೆಯ ಪಕ್ವತೆ ಬರುತ್ತೆ, ಚೆನ್ನಾಗಿ ಓದ್ತಕ್ಕಂಥದ್ದು, ಸಮರ್ಥರಾಗ್ತಕ್ಕಂಥದ್ದು, ಇಂಥ ಸಾಧ್ಯತೆ ಚೆನ್ನಾಗಿದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗಿ ಜೇನಿನಿಂದ ಅಭಿಷೇಕ ಮಾಡಿಸಿ, ಆ ಜೇನನ್ನು ಸ್ವಲ್ಪ ಪ್ರಸಾದ ತಿನ್ನಿಸಿ. ಗಣಪತಿಗೂ ಹಾಗೆ ಪ್ರತಿ ಮಂಗಳವಾರ ಗಣಪತಿಗೆ ಹೋಗಿ ಗಣಪತಿಗೆ ಅಭಿಷೇಕ ಮಾಡಿಸಿ ಅದನ್ನು ಅವರಿಗೆ ಪ್ರಸಾದ ಕೊಡಿ. ಇದನ್ನು ನಿರಂತರವಾಗಿ ಮಾಡಬೇಕು. ಅವರು ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಆ ಬಲದಿಂದ ಅವರಿಗೆ ವಿದ್ಯೆ ಹತ್ತತ್ತೆ, ಓದಿದ್ದು ತಲೆಯಲ್ಲಿ ಉಳಿಯುತ್ತೆ, ನೆನಪು ಉಳಿಯುತ್ತೆ, ಎಕ್ಸಾಮ್ ಹಾಲಲ್ಲಿ ಬರುತ್ತೆ ನೆನಪಾಗಿ. ಇದನ್ನು ತಪ್ಪದೇ ಶ್ರದ್ಧೆಯಿಂದ ಮಾಡಿಸಿ, ಕರ್ಕೊಂಡು ಹೋಗಿ ಮಾಡಿಸ್ಬೇಕು. ಮಾಡಿಸಿ, ಒಳ್ಳೆಯದಾಗಲಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರೇಣುಕಾ ಗದಗಿಂದ. ರೇಣುಕಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಣ್ಣರ ಬಗ್ಗೆ ಕೇಳ್ತಾ ಇದ್ದೀನಿ. ಹುಟ್ಟಿದ ದಿನಾಂಕ ತಿಳಿಸಿ. ಮೇಡಮ್, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ಪರವಾಗಿಲ್ಲ. 108ರಲ್ಲಿ ಒಂದು ಸಂಖ್ಯೆಯನ್ನ ಹೇಳಿ. 88. ಎಷ್ಟು? 88. ಸರಿ, ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಅಮ್ಮ. ರೇಣುಕಾ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಹೇಳಿದ್ರಿ, ಈಗ ಸಂಖ್ಯೆಯನ್ನು ಸೂಚಿಸಿದ್ರಿ, ಅದು ಮಕರ ರಾಶಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಮಕರ ರಾಶಿಗೆ ಕರ್ಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಈಗ ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ. ಅವನಿಗೆ ಬಲ ಇದೆ. ಹೀಗಾಗಿ ರಾಷ್ಟ್ರಾಧಿಪತಿಯು ತೃತೀಯದಲ್ಲಿದ್ದಾಗ ತೃತೀಯ ಲಾಭಕ್ಷಕತೈ ಪಾಪಕೈ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಅಂತ. ಇಷ್ಟು ದಿವಸ ಹೇಗಿತ್ತೋ ಗೊತ್ತಿಲ್ಲ, ಆದರೆ ಈ ಕ್ಷಣದಿಂದ, ಈ ಹೊತ್ತಿನಿಂದ ಒಳ್ಳೆಯ ಒಂದು ಫಲವನ್ನು ಕಾಣ್ತಾರೆ ಅವರು. ಜೂನಿಂದ ಅಂತೂ ಇನ್ನೂ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಸಾಕ್ಷಾತ್ ಗುರುವಾಗ ಸಪ್ತಮಕ್ಕೆ ಬರ್ತಾನೆ. ಈ ಕಾರಣದಿಂದಾಗಿ ಜೂನ್ 1ನೇ ತಾರೀಕಿನಿಂದ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಅವರಿಗೆ. ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಈಗ ಸದ್ಯಕ್ಕೆ ಪ್ರತಿ ಗುರುವಾರ ಜೂನ್ 1ನೇ ತಾರೀಕುವರೆಗೆ ಕಡಲೆ ಹಾಗೂ ಬೆಲ್ಲ ಇದನ್ನು ಸಮರ್ಪಣೆ ಮಾಡಲಿಕ್ಕೆ ಹೇಳಿ. ಅದು ತುಂಬ ಸಹಾಯವಾಗುತ್ತೆ. ಅವರು ಯಾವ ಸಂಕಲ್ಪವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೋ ಆ ಸಂಕಲ್ಪ ಈಡೇರುತ್ತೆ. ಒಳ್ಳೆಯದಾಗಲಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಪಾರ್ವತಿ ಬೆಂಗಳೂರಿಂದ. ಪಾರ್ವತಿ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ. ಹುಟ್ಟಿದ ದಿನಾಂಕ ತಿಳಿಸಿ. ಹೆಸರು ಚೈತ್ರ ಅಂತ. 1991. 12:30 PM ಮ್ಯಾಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಪಾರ್ವತಿಯವರೇ ನಮಸ್ಕಾರ. ನಮಸ್ಕಾರ. ಇನ್ನೊಂದು ಸಲ ಡೇಟ್ ಆಫ್ ಬರ್ತ್ ಟೈಮ್ ಹೇಳ್ತೀರಾ? 1991. ಡೇಟ್ ಏನು? 12 ಏಪ್ರಿಲ್ಲಾ? 12 ಏಪ್ರಿಲ್ 2000. 1991 ಸರ್. 1991? ಹೌದು ನೋಡಿ, 12 ಏಪ್ರಿಲ್ 1991. 12 ಅಲ್ಲ, 20 ಏಪ್ರಿಲ್. 20 ಏಪ್ರಿಲ್ 1991. 24/91 ಅಲ್ವಾ? ಹೌದು. ಸಮಯ ಏನು? 12:40 PM. 12:40 PM. ಓಕೆ, ಸರಿ, ಆಯ್ತು. 24/91 12:40 PM, ಸರಿನಾ? ನೋಡಿ, ಡೇಟ್ ಆಫ್ ಬರ್ತು, ಟೈಮು ಇವೆಲ್ಲ ಪರ್ಫೆಕ್ಟಾಗಿ ಹೇಳಿದ್ರೆ ನಾನು ಇಲ್ಲಿ ಗುರ್ತು ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನಾನೂ ತಪ್ಪು ಹೇಳಿಬಿಡ್ತೀನಿ. ನೀವು ತಪ್ಪು ಹೇಳೋದಲ್ಲದೆ ನಾನೂ ತಪ್ಪು ಹೇಳಿ ಕೊನೆಗೆ ಭವಿಷ್ಯವೂ ತಪ್ಪಾಗ್ಬಿಡುತ್ತೆ. ಹೀಗಾಗಿ ಆಯಿತು. ಏನೀಗ ವಿಚಾರ? ನಮ್ಮ ಮಗಳದ್ದು ಸಂತಾನ ಬಗ್ಗೆ ಮತ್ತೆ ಅವಳದು ಜಾಬ್ ಬಗ್ಗೆ ಕೇಳಬೇಕಾಯ್ತು. ಜಾಬ್ ಬಗ್ಗೆ ನೋಡೋಣ. ಸಂತಾನಕ್ಕೆ ಇಬ್ಬರ ಜಾತಕವನ್ನು ಪರಿಶೀಲಿಸಬೇಕು, ಗಂಡನ ಜಾತಕವನ್ನು ನೋಡಬೇಕು. ಆಗ ಒಂದು ಬಲ ಗೊತ್ತಾಗುತ್ತೆ. ಹೀಗಾಗಿ ಈಗ ಸದ್ಯಕ್ಕೆ ಇವರಿಗೇನಾಗಿದೆ, ಕರ್ಮಸ್ಥಾನದ ಅಧಿಪತಿ ವ್ಯಯದಲ್ಲಿದ್ದಾನೆ. ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿ ರವಿ ಇದ್ದಾನೆ, ಅದು ಒಳ್ಳೆಯದು. ಆದರೆ ಬೇರು ಏನಾಗಿದೆ, ಬೇರು ವ್ಯಯದಲ್ಲಿ ಬಂದು ಕೂತಿದೆ. ಹೀಗಾಗಿ
ಕೆಲಸಕ್ಕೆ ಸ್ವಲ್ಪ ಪರದಾಡ್ತಾರೆ, ಒದ್ದಾಡ್ತಾರೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹಸ್ವಾಮಿ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಅಥವಾ ಪ್ರತಿ ಬುಧವಾರವೂ ಆಗಬಹುದು. ಈ ವಾರದಲ್ಲಿ ಅಲ್ಲಿಗೆ ಹೋಗಿ ಸ್ವಲ್ಪ ತುಳಸಿ ಸಮರ್ಪಣೆ ಮಾಡಲಿ. ಪ್ರತಿ ಮಂಗಳವಾರ ತುಳಸಿ ಹೋಗಿ ಕೊಟ್ಟು ಬರ್ತಕ್ಕಂಥದ್ದು. ಇದನ್ನು ಮಾಡೋದರಿಂದ ಅವರಿಗೆ ವೃತ್ತಿಯಲ್ಲಿ ಒಂದು ಬಲ ಬರುತ್ತೆ, ಅವಕಾಶಕ್ಕೆ ಉಂಟಾಗುತ್ತೆ. ಹೀಗಾಗಿ ಇದನ್ನು ನಾಳೆ ಬರೋ ಮಂಗಳವಾರದಿಂದ ಪ್ರಾರಂಭ ಮಾಡಲಿ, ಅದು ಅನುಕೂಲ ಆಗುತ್ತೆ. ಇಂಥ ಸಂತಾನದ ಬಗ್ಗೆ ಗುರು ವಸ್ತುತಃ ಭಾಗ್ಯಾಧಿಪತಿ ಲಗ್ನದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು. ಅದು ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಹೀಗಾಗಿ ಆತಂಕ ಬೇಡ, ಅದು ಶೀಘ್ರದಲ್ಲಿ ಉಂಟಾಗುವ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಸುಜಾತ ಅವರು. ಸುಜಾತ ಅವರ ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಹುಟ್ಟಿದ ದಿನಾಂಕ ತಿಳಿಸಿ. 11/2/1994. 11/2/1994 ಸಂಜೆ 6 ಗಂಟೆ ಶುಕ್ರವಾರ. ಸರಿ ಸುಜಾತ ಅವರ ಪ್ರಶ್ನೆ ಕೇಳಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಮದುವೆ ಬಗ್ಗೆ ಕೇಳಬೇಕಾಯ್ತು. ಸುಜಾತ ಅವರೇ ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು ಸರ್. ಹಾಂ, ನೋಡಿ, ವಿವಾಹದ ಅಧಿಪತಿ ಶನೈಶ್ಚರ ಅಷ್ಟಮದಲ್ಲಿದ್ದಾನೆ, ಆದರೆ ಸ್ವಕ್ಷೇತ್ರ, ಹಾಗಾಗಿ ಆತಂಕ ಬೇಡ. ಆದರೆ ಕುಜ ಮತ್ತು ರವಿಯರು ಸಪ್ತಮದಲ್ಲಿದ್ದಾರೆ. ಇವೆರಡು ಪಾಪಗ್ರಹಗಳು ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಂ ಅಂತ ಒಂದು ಮಾತಿದೆ ಶಾಸ್ತ್ರದಲ್ಲಿ. ರವಿ ಸೇರಿದರೆ ಅದು ಸ್ವಲ್ಪ ಮತ್ತೆ ತೊಂದರೆ ಮಾಡುತ್ತೆ. ಕುಜನೂ ಸೇರಿದ್ದಾನೆ, ಕುಜನಿಗೆ ಬಲ ಇದೆ, ಆದರೂ ಕುಜ ರವಿ ಎರಡು ಗ್ರಹ ಶಾಂತಿ ಬೇಕು. ಹೀಗಾಗಿ ದಯವಿಟ್ಟು ಆ ಶಾಂತಿಗಳನ್ನು ಮಾಡಿಸಿ. ಈಗ ಶನಿ ದಶೆಯಲ್ಲಿ ಶನಿ ಭುಕ್ತಿಯೇ ನಡೀತಾ ಇದೆ, ಸಪ್ತಮಾಧಿಪತಿ ಕಾಲ ನಡೀತಾ ಇದೆ. ಖಂಡಿತ ಅವರಿಗೆ ವಿವಾಹಕ್ಕೆ ಈಗ ಕಾಲ. ಆದರೆ ಈ ತೊಡಕನ್ನು ಬಿಡಿಸ್ಕೊಳ್ಬೇಕು. ಕುಜ ರವಿ ಈ ಎರಡು ಶಾಂತಿ ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.